ಭಾರತ ಪಾಕ್ ಕದನ ವಿರಾಮ 10 ಬಾರಿ ಕ್ರೆಡಿಟ್ ತೆಗೆದುಕೊಂಡ ಟ್ರಂಪ್. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋಕ್ ಆಗಿಲ್ಲ, ಹಾಗಾಗಿ ಭಾರತ ಪಾಕ್ ಹಿಡಿದುಕೊಂಡಿರೋ ಟ್ರಂಪ್ ನೊಬೆಲ್ ಶಾಂತಿ ಪಾರಿತೋಷಿಕ ಪಡೀಲೇಬೇಕು ಅಂತ ಶತಾಯಗತಾಯ ಪ್ರಯತ್ನಿಸ್ತಿದ್ದಾರೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಅಂತೂ ಇಂತೂ ಟ್ರಂಪ್ ಯಾವುದಾದ್ರೂ ಒಂದು ಯುದ್ಧವನ್ನ ನಿಲ್ಲಿಸಿ ನೊಬೆಲ್ ಶಾಂತಿ ಪಾರಿತೋಷಿಕ ಪಡೀಲೇಬೇಕು ಅಂತ ಶತಾಯಗತಾಯ ಪ್ರಯತ್ನಿಸ್ತಿದ್ದಾರೆ ಅಂತ ಅನಿಸುತ್ತೆ. ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ, ಎರಡೂ ದೇಶಗಳ ನಡುವೆ ಕದನ ವಿರಾಮ ತಂದಿದ್ದು ನಾನೇ ಅಂತ ಘಂಟಾಘೋಷವಾಗಿ ಟ್ರಂಪ್ ಹೇಳಿದ್ರು. ಕಳೆದ ವರ್ಷ ನಡೆದಿದ್ದಂತಹ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ವೇಳೆ ರಿಪಬ್ಲಿಕನ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಟ್ರಂಪ್ ಚುನಾವಣೆಯಲ್ಲಿ ತಾವು ಗೆದ್ರೆ ಅಧಿಕಾರ ವಹಿಸಿಕೊಂಡ 24 ಗಂಟೆಯೊಳಗೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ ಪ್ರಚಾರ ಮಾಡಿದ್ರು. ಆದರೆ ಇದೇ ಜನವರಿಯಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದು, ಈಗಾಗಲೇ ಅಧ್ಯಕ್ಷೀಯ ಪದವಿಯಲ್ಲಿ 4 ತಿಂಗಳು ಸವಸಿದ್ದಾರೆ. ಆದರೂ ಇನ್ನೂ ತನಕ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಿಕ್ ಆಗ್ಲಿಲ್ಲ. ಹಾಗಾಗಿ ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿ ಆದ್ರೂ ಬಿಲ್ಡಪ್ ತೆಗೆದುಕೊಳ್ಳೋಣ ಅಂತ ನೋಡೋದು ಹಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿ ನಂತರ ಪಾಕ್ನಲ್ಲಿನ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸುವ ಮೂಲಕ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು. ಆ ಬಳಿಕ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಮುಂದಾಗಿದ್ರಿಂದ ಉಭಯ ದೇಶಗಳ ನಡುವೆ ಶಸ್ತ್ರಾಸ್ತ್ರ ಸಂಘರ್ಷ ಉಂಟಾಗಿ ಯುದ್ಧದ ಭೀತಿ ನಿರ್ಮಾಣವಾಗುತ್ತೆ. ಸೊ ಈ ಮಧ್ಯೆ ಉಭಯ ದೇಶಗಳು ಕದನ ವಿರಾಮ ಘೋಷಿಸಿಕೊಂಡಿದ್ವು. ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಕದನ ವಿರಾಮದ ಕ್ರೆಡಿಟ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿದ್ರು. ಆದರೆ ಭಾರತ ಇದನ್ನ ಅಲ್ಲಗಳೆದು ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಇಲ್ಲದೇನೆ ಕದನ ವಿರಾಮ ಒಪ್ಪಂದಕ್ಕೆ ಬಂದಿದ್ದೇವೆ ಅಂತ ಘೋಷಿಸಿತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನ ಕೊನೆಗಾಣಿಸಿದ್ದಾನೆ, ವ್ಯಾಪಾರ ಸಂಬಂಧದ ಅಸ್ತ್ರ ಬಳಸಿ ಕದನ ವಿರಾಮ ಘೋಷಿಸುವಂತೆ ಮಾಡಿದೆ, ನನ್ನ ಮಧ್ಯಸ್ಥಿಕೆಯಿಂದಾನೇ ಉಭಯ ರಾಷ್ಟ್ರಗಳ ಸಂಘರ್ಷ ಅಂತ್ಯಗೊಂಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ. ತಮ್ಮ ಬೆನ್ನನ್ನೇ ತಾವೇ ತಟ್ಕೊಳ್ತಿದ್ದಾರೆ. ಇದೀಗ ವ್ಯಾಪಾರ ವಹಿವಾಟು ಸಂಬಂಧವನ್ನ ಬಳಸಿಕೊಂಡು ಟ್ರಂಪ್ ಭಾರತ ಪಾಕ್ ಸಂಘರ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ತಪ್ಪಿಸಿದ್ದಾರೆ ಅಂತ ಟ್ರಂಪ್ ಆಡಳಿತ ಕೂಡ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ಗೆ ಲಿಖಿತವಾಗಿ ತಿಳಿಸಿದೆ. ಹೌದು, ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆ ಆದಾಗಿಂದನೂ ಅದರ ಯಶಸ್ಸನ್ನ ಟ್ರಂಪ್ ತಮ್ಮದು ಅಂತ ಹೇಳ್ಕೊಳ್ತಿದ್ದಾರೆ. ಉಭಯ ರಾಷ್ಟ್ರಗಳನ್ನ ತನ್ನ ಸ್ನೇಹಿತರು ಅಂತ ಹೇಳೋ ಮೂಲಕ ಭಾರತ ಪಾಕಿಸ್ತಾನವನ್ನ ಒಂದೇ ತಕಡಿಯಲ್ಲಿಟ್ಟು ತೂಗಿದ್ದಾರೆ. ಅಷ್ಟೇ ಅಲ್ಲ, ಎರಡೂ ರಾಷ್ಟ್ರಗಳು ಸಾಮಾನ್ಯ ಜ್ಞಾನ ಇಲ್ಲದವು ಅಂತ ಲೇವಡಿ ಮಾಡಿದ್ದಾರೆ. ಆದರೂ ಟ್ರಂಪ್ ಹೇಳಿಕೆಗಳ ಬಗ್ಗೆ ಭಾರತದ ಪ್ರಧಾನಿ ಮೋದಿ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಯಾವೊಬ್ಬರಾಗ್ಲಿ ಈವರೆಗೂ ಪ್ರತಿಕ್ರಿಯಿಸಿಲ್ಲ. ಇನ್ನು ಉಭಯ ರಾಷ್ಟ್ರಗಳ ಸಂಘರ್ಷ ಅಂತ್ಯಗೊಳಿಸೋಕೆ ವ್ಯಾಪಾರ ನಿಯಂತ್ರಣವನ್ನ ಅಸ್ತ್ರವನ್ನಾಗಿ ಬಳಸಿದ್ದಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಳ್ತಾ ಇದ್ದಂತ ಟ್ರಂಪ್ ಇದೇ ಮೊದಲ ಬಾರಿಗೆ ಈ ವಿಚಾರವನ್ನ ಲಿಖಿತ ದಾಖಲೆಯಲ್ಲಿ ತನ್ನ ಪ್ರತಿಪಾದನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸುಂಕ ಹೆಚ್ಚಳವನ್ನ ಸಮರ್ಥಿಸಿಕೊಂಡಿದ್ದಂತಹ ಲುಟ್ನಿಕ್ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರಿ ಕಾಯ್ದೆ IEEPA ರಾಷ್ಟ್ರೀಯ ತುರ್ತು ಸಂದರ್ಭಗಳಲ್ಲಿ ಅಮೆರಿಕ ಅಧ್ಯಕ್ಷರು ಆರ್ಥಿಕ ನಿರ್ಬಂಧಗಳನ್ನು ವಿಧಿಸೋಕೆ ಅಧಿಕಾರ ನೀಡುತ್ತೆ. ಇಂತಹ ಕ್ರಮಗಳು ವಿದೇಶಿ ಸರ್ಕಾರಗಳ ಮೇಲೆ ಒತ್ತಡ ಹೇರೋಕೆ ಸಹಾಯ ಮಾಡುತ್ತೆ. ಇದೇ ಅಧಿಕಾರವನ್ನು ಬಳಸಿಕೊಂಡು ವ್ಯಾಪಾರ ನಿರ್ಬಂಧದ ಬೆದರಿಕೆಯೊಡ್ಡಿ ಭಾರತ ಪಾಕ್ ನಡುವಿನ ಸಂಘರ್ಷವನ್ನ ಟ್ರಂಪ್ ತಡೆದಿದ್ದಾರೆ ಅಂತ ಹೇಳಿದೆ. ಸೊ ಭಾರತ ಪಾಕಿಸ್ತಾನ ಸಂಘರ್ಷ ತಡೆದಿದ್ದು ನಾನೇ ಅಂತ ಟ್ರಂಪ್ ಒಂದಲ್ಲ ಎರಡಲ್ಲ ಸುಮಾರು 10 ಬಾರಿ ಹೇಳ್ಕೊಂಡಿದ್ದಾರೆ. ಅಂದಾಗೆ ಏಪ್ರಿಲ್ 22ಕ್ಕೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಭೀಕರ ದಾಳಿ ನಡೆಸಿದ್ರು. ದಾಳಿಯಲ್ಲಿ ಸ್ಥಳೀಯರು, ಪ್ರವಾಸಿಗರು ಹಾಗೂ ವಿದೇಶಿಗರು ಸೇರಿ 28 ಮಂದಿ ಬಲಿಯಾಗಿದ್ರು. ಅದಾದ 2 ವಾರಗಳ ಬಳಿಕ ಮೇ 7ಕ್ಕೆ ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಭಾರತ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿತು. ಸೊ ಪ್ರತಿದಾಳಿಯೊಂದಿಗೆ ಎರಡೂ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ಮೋದಿ ಭಕ್ತರು ಮತ್ತು ಮಾಧ್ಯಮಗಳು ಯುದ್ಧವನ್ನ ಬಯಸಿ ಭ್ರಮಾಲೋಕದಲ್ಲಿ ತೇಲಾಡೋಕೆ ತೊಡಗಿದ್ರು. ಈ ನಡುವೆ ಮೇ 10ಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದಂತ ಟ್ರಂಪ್ ಅಮೆರಿಕದ ಮಧ್ಯಸ್ಥಿಕೆಯಿಂದ ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ, ಸಾಮಾನ್ಯ ಜ್ಞಾನವನ್ನು ಬಳಸಿದ್ದಕ್ಕಾಗಿ ಉಭಯ ರಾಷ್ಟ್ರಗಳಿಗೆ ಅಭಿನಂದನೆಗಳು ಅಂತ ಕದನ ವಿರಾಮದ ಕುರಿತು ಮೊದಲನೇ ಘೋಷಣೆ ಮಾಡಿದ್ರು. ಮರುದಿನ ಮತ್ತೊಂದು ಪೋಸ್ಟ್ ಹಂಚಿಕೊಂಡಂತ ಟ್ರಂಪ್ ಚರ್ಚಿಸದಿದ್ದರೂ ನಾನು ಎರಡೂ ಮಹಾನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನ ಗಣನೀಯವಾಗಿ ಹೆಚ್ಚಿಸಲಿದ್ದೇನೆ, ವ್ಯಾಪಾರ ಸಂಬಂಧದ ಅಸ್ತ್ರವನ್ನ ಬಳಸಿ ಎರಡೂ ರಾಷ್ಟ್ರಗಳ ಸಂಘರ್ಷವನ್ನ ತಡೆದಿದ್ದೇನೆ ಅಂತ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಮೇ 12ಕ್ಕೆ ವ್ಯಾಪಾರ ನಿರ್ಬಂಧದ ಬೆದರಿಕೆ ಹಾಕಿ ಅಮೆರಿಕ, ಭಾರತ ಮತ್ತು ಪಾಕಿಸ್ತಾನ ತಮ್ಮ ಸಂಘರ್ಷವನ್ನ ನಿಲ್ಲಿಸುವಂತೆ ಒತ್ತಡ ಹೇರ್ತು ಅಂತ ಹೇಳಿದ್ರು. ನೀವು ಸಂಘರ್ಷವನ್ನ ನಿಲ್ಲಿಸಿದ್ರೆ ನಾವು ನಿಮ್ಮೊಂದಿಗೆ ವ್ಯಾಪಾರ ಮಾಡ್ತೇವೆ, ನೀವು ಸಂಘರ್ಷವನ್ನ ನಿಲ್ಲಿಸದೇ ಇದ್ರೆ ನಾವು ಯಾವುದೇ ವ್ಯಾಪಾರ ವಹಿವಾಟು ನಡೆಸೋದಿಲ್ಲ ಅಂತ ತಾಕೀತ್ ಮಾಡಿದೆ. ವ್ಯಾಪಾರ ಸಂಬಂಧವನ್ನ ನಾನು ಬಳಸಿದ ರೀತಿಯಲ್ಲಿ ಯಾರೊಬ್ಬರೂ ಸಹ ಎಂದಿಗೂ ಅದನ್ನ ಬಳಸಿಲ್ಲ. ನಮ್ಮ ಮಾತನ್ನ ಕೇಳಿ ಎರಡೂ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಕೊಂಡ್ವು ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಸೊ ಟ್ರಂಪ್ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿ ಇವರಿಗೆ ಪ್ರತಿಕ್ರಿಯಿಸಿಲ್ಲ. ಆದರೂ ಮೇ 13ಕ್ಕೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಟ್ರಂಪ್ ಹೇಳಿಕೆಯನ್ನು ನಿರಾಕರಿಸುತ್ತಾರೆ. ಮೇ 7ಕ್ಕೆ ಆಪರೇಷನ್ ಸಿಂಧೂರ ಪ್ರಾರಂಭ ಆದಾಗಿನಿಂದ ಮೇ 10ಕ್ಕೆ ಗುಂಡಿನ ದಾಳಿ ಮತ್ತು ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತಗೊಳ್ಳುವ ಕುರಿತು ಭಾರತ ಮತ್ತು ಅಮೆರಿಕ ನಾಯಕರ ನಡುವೆ ಮಾತುಕತೆ
ನಡೆದಿದೆ. ಆದರೆ ನಮ್ಮ ಯಾವುದೇ ಚರ್ಚೆಗಳಲ್ಲಿ ವ್ಯಾಪಾರ ಸಂಬಂಧದ ವಿಷಯ ಚರ್ಚೆಗೆ ಬಂದೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಸೊ ಭಾರತದ ನಿರಾಕರಣೆಗಳ ಹೊರತಾಗಿನೂ ಟ್ರಂಪ್ ತಮ್ಮ ಹೇಳಿಕೆನ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಮೇ 15ಕ್ಕೆ ಫ್ಯಾಕ್ಸ್ ನ್ಯೂಸ್ ಬ್ರೆಟ್ ಬೇಯರ್ ಜೊತೆಗಿನ ಸಂದರ್ಶನದಲ್ಲಿ ಮಾತನಾಡಿದಂಥ ಟ್ರಂಪ್, ದ್ವೇಷ ದೊಡ್ಡದಾಗಿತ್ತು, ನಾವು ವ್ಯಾಪಾರ ಸಂಬಂಧದ ವಿಚಾರವನ್ನು ಮುಂದಿಟ್ಟೆ ನಾವು ಎರಡೂ ರಾಷ್ಟ್ರಗಳ ಜೊತೆಗೆ ವ್ಯಾಪಾರವನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದೆ. ಇದು ಶಾಂತಿ ಸ್ಥಾಪನೆಗೆ ನೆರವಾಯಿತು ಅಂತ ಹೇಳ್ಕೊಳ್ತಾರೆ. ಅದಾದ ಒಂದು ವಾರದ ನಂತರ ಮೇ 21ಕ್ಕೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರ ಜೊತೆಗೆ ನಡೆದಂಥ ಸಭೆ ಸಂದರ್ಭದಲ್ಲಿ ಟ್ರಂಪ್, ನಾವು ಪಾಕಿಸ್ತಾನ ಮತ್ತು ಭಾರತದ ವಿಚಾರದಲ್ಲಿ ಏನು ಮಾಡಿದ್ದೀವಿ ಅಂತ ನೀವು ನೋಡಿದಿರಿ, ನಾವು ವ್ಯಾಪಾರ ಸಂಬಂಧದ ಅಸ್ತ್ರ ಬಳಸಿ ಸಂಘರ್ಷವನ್ನು ಸಂಪೂರ್ಣವಾಗಿ ಇತ್ಯರ್ಥಪಡಿಸಿದ್ದೇವೆ ಅಂತ ಪುನರುಚ್ಚರಿಸಿದರು. ಇದೀಗ ಟ್ರಂಪ್ ಆಡಳಿತವು ಅದನ್ನೇ ಹೇಳ್ತಾ ಇದೆ. ಅಮೆರಿಕ ವಾಣಿಜ್ಯ ಕಾರ್ಯದರ್ಶಿ ಲುಟ್ನಿಕ್ ಅವರು ಅಧ್ಯಕ್ಷರ ತುರ್ತು ಆರ್ಥಿಕ ಅಧಿಕಾರವನ್ನು ಅನುಕೂಲಕರ ವ್ಯಾಪಾರ ಒಪ್ಪಂದಗಳನ್ನು ಪಡೆಯೋಕೆ ಬಳಸೋದು ಅಗತ್ಯ, ಸುಂಕಗಳು ನಿರಂತರ ಬೆದರಿಕೆಯಾಗಿದ್ದು ಅಗತ್ಯವಾದ ಚೌಕಾಶಿ ಸಾಧನವಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇದು ಲುಟ್ನಿಕ್ ಅವರ ಹೊಸ ಹೇಳಿಕೆ ಅಲ್ಲ. ಇವರು 3 ವಿಭಿನ್ನ ದೇಶಗಳಲ್ಲಿ 11 ದಿನಗಳಲ್ಲಿ 8 ಬಾರಿ ಆರ್ಥಿಕ ಅಸ್ತ್ರ ಬಳಕೆಯ ಕುರಿತು ಹೇಳಿಕೆಗಳನ್ನು ನೀಡಿದ ಟ್ರಂಪ್ ಅವರ ಪ್ರತಿಪಾದನೆಯ ಮುಂದುವರಿಕೆಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಭಾರತದ ನಾಯಕತ್ವಕ್ಕೆ ಧಕ್ಕೆ ತರೋದಿಲ್ವಾ? ಮೋದಿ ಬಂದ ಮೇಲೆ ಇಂಡಿಯಾಗೆ ವ್ಯಾಲ್ಯೂ ಬಂತು ಅಂತ ಸಂಘ ಪರಿವಾರ ಅಂದ್ಕೊಂಡು ಅದನ್ನೇ ಜನರ ತಲೆಗೂ ತುಂಬಿಸೋ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ, ಟ್ರಂಪ್ ಕದನ ವಿರಾಮನ ಘೋಷಿಸಿಲ್ಲ, ಅವ್ರು ಮಾತಾಡಿದ ನಿಜ, ಆದರೆ ಡಿಸಿಷನ್ ತಗೊಂಡಿದ್ದು ನಾವೇ ಅಂತ ಸಹ ಹೇಳಿದೆ. ಭಾರತ ಈ ರೀತಿ ಹೇಳಿಕೆ ಕೊಟ್ಟರು ಸಹ ಟ್ರಂಪ್ ಪದೇ ಪದೇ ಅದರಲ್ಲೂ 10 ಬಾರಿ ತಾನೇ ಕದನ ವಿರಾಮವನ್ನು ಘೋಷಿಸಿದ್ದು ಅಂತ ಹೇಳ್ತಿದ್ದಾರೆ. 10 ಸಲ ಟ್ರಂಪ್ ಹೇಳಿಕೆ ಕೊಟ್ಟರು ಸಹ ಮೋದಿಜಿ ಆಗಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಆಗಲಿ ಒಂದೇ ಒಂದು ಬಾರಿಯೂ ಇದಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ. ಈ ರೀತಿಯಾಗಿ ಸುಮ್ಮನಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಎಷ್ಟು ಅವಮಾನ ಆಗ್ಬೋದು ಅನ್ನೋ ಅಂದಾಜು ಕೂಡ ಸರ್ಕಾರಕ್ಕಿಲ್ವಾ? 56 ಇಂಚಿನ ಎದೆ ಇರೋ ಮೋದಿ ಇನ್ಯಾವಾಗ ಟ್ರಂಪ್ ಹೇಳಿಕೆನ ಖಂಡಿಸೋದು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.